ಸೊ ಲಾಂಗ್ ಟೈಮ್ ವ್ಲಾಗ್ ತುಂಬ ದಿನ ಆಯಿತು ಮಾಡಿ. ಸೊ ಇವಾಗ ನಾನು ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ತಾ ಇದ್ದೀನಿ ಹೈವೇ ಮೇಲೆ. ಅಲ್ಲಿಂದ ಕೂರ್ಗಿಗೆ ಹೋಗಿ, ಕೂರ್ಗಿಂದ ಕಾಸರಗೋಡಲ್ಲಿ ಹೋಗಿ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಡೈರೆಕ್ಟಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾಸರಗೋಡ್ಗೆ. ರೋಡ್ಸ್ ಚೆನ್ನಾಗಿದ್ರೆ ಕೂರ್ಗಿಂದ ಕಾಸರಗೋಡ್ಗೆ ಹೊರಡ್ತೀನಿ. ಈಗ ಸದ್ಯಕ್ಕೆ 12:30 ಆಗಿದೆ. ನನಗೆ 6 hours ತೋರಿಸ್ತಾ ಇದೆ ಡೆಸ್ಟಿನೇಷನ್ಗೆ ರೀಚ್ ಆಗೋದಕ್ಕೆ ಟೈಮ್. ಸೊ ಡಿಪೆಂಡಿಂಗ್ ಅಪಾನ್ ದ ಟೈಮ್ ನಾನು ಕೂರ್ಗಲ್ಲಿ ಸ್ಟೇ ಆಗ್ತೀನಿ, ಇಲ್ಲಾಂದರೆ ಸೀದಾ ಕಾಸರಗೋಡ್ಗೆ ಹೋಗ್ಬಿಡ್ತೀನಿ. ರೋಡ್ಸ್ ಮಾತ್ರ ಬ್ಯಾಂಗ್ಳೂರ್ ಮೈಸೂರು ಹೈವೇದು ತುಂಬಾ ಚೆನ್ನಾಗಿದೆ, ಬಟ್ ಅಷ್ಟೇ ಡೇಂಜರ್ ಇದೆ. ಮೆನ್ಷನ್ ಮಾಡಿದ್ದಾರೆ ಕಾರ್ ಸೆಂಟ್ರಲ್ ಹೋಗಬೇಕು, ಹೆವಿ ವೆಹಿಕಲ್ಸ್ ಲೆಫ್ಟಲ್ಲಿ ಹೋಗಬೇಕು ಅಂತ. ಬಟ್ ಆದರೂ ಹೆವಿ ವೆಹಿಕಲ್ಸ್ ಕೇರೇ ಮಾಡ್ತಿಲ್ಲ. ಹೆಂಗಂದರೆ ಹಂಗೆ ರೈಟ್ ಆ್ಯಂಡ್ ಲೆಫ್ಟಲ್ಲಿ ಹೋಗ್ತಾನೆ ಇರ್ತಾರೆ. ಓಕೆ ಗೈಸ್, ಮೈಸೂರು ಹತ್ರ ಹೋಗಿ ಪಿಟ್ ಸ್ಟಾಪ್ ಮಾಡಿದ್ರೆ ಅಲ್ಲಿಂದ ಸಿಗುವ. ಸೊ ಈಗ ಫೈನಲಿ ಕೂರ್ಗಲ್ಲೇ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡಿ ದ ಹಾಸ್ಟ್ಲರ್ ಅನ್ನೋ ಹಾಸ್ಟೆಲಲ್ಲಿ ಸ್ಟೇ ಬುಕ್ ಮಾಡಿದ್ದೀನಿ. ಇವಾಗ ಕೂರ್ಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸ್ಟೇಗೆ ಇನ್ನೊಂದು 44 kilometers ಇದೆ. ಸೊ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ತೀನಿ. ಸಿಗುವ ಹಾಸ್ಟೆಲ್ ಹತ್ರ. ಆನ್ ದ ವೇ ಟು ಕೂರ್ಗ್, ಪಿಟ್ ಸ್ಟಾಪ್ ಇನ್ ಪೋಲಾರ್ ಬೇರ್. ಹಾಸ್ಟೆಲ್ಗೆ ಹೋಗೋ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಸ್ಟೆಲ್ಗೆ ಹೋಗ್ತಾ ಇರೋ ರೋಡು ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಬಟ್ ಅಷ್ಟೇ ಡೇಂಜರಸ್ ಆಗಿದೆ ಅಂತ ರೋಡ್ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಆಕ್ಸಿಡೆಂಟ್ಸ್ ಆಗಿದೆ ಅಂತ ಹೇಳಿದ್ದಾರೆ, ಆಕ್ಸಿಡೆಂಟ್ ಪ್ರೋನ್ ಝೋನ್ ಅಂತ. ಸೊ ಫೈನಲಿ ಐ ಹ್ಯಾವ್ ಕಮ್ ಟು ದಿಸ್ ಹಾಸ್ಟೆಲ್, ದ ಹಾಸ್ಟ್ಲರ್. ದಿಸ್ ಇಸ್ ವೇರ್ ಐ ಹ್ಯಾವ್ ಮೈ ಬೆಡ್ ಲೊಕೇಟೆಡ್. ಸೊ ಇದೇ ನನಗೆ ಕೊಟ್ಟಿರೋದು ಬೆಡ್ಡು ಹಾಸ್ಟೆಲಲ್ಲಿ, ಬೆಡ್ ನಂಬರ್ 10. ಸೊ ಈ ಥರ ಇರುತ್ತೆ ಹಾಸ್ಟೆಲ್. ವಾಶ್ರೂಮ್ಸ್ ಸೊ ಹೀಗಿರುತ್ತೆ. ಆಚೆ ಬಂದೆ. ಇದು ದ ಲೆಬ್ರಿಕಾ ಕೆಫೆ ಅಂತ 7 kilometers ಹಾಸ್ಟ್ಲರಿಂದ, ನಾನಿರೋ ಹಾಸ್ಟೆಲಿಂದ ತೋರಿಸ್ತು. ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದೆ, ಒಳ್ಳೆ ವ್ಯೂ ಅಲ್ಲಿದೆ ಅಂತ. ತಿನ್ನೋದಕ್ಕೆ ಅಲ್ಲಿ ಹೋಗ್ತಿದ್ದೀನಿ. ಹೆಂಗಿರುತ್ತೆ ಕೆಫೆ ಲೆಬ್ರಿಕಾ ನೋಡುವ. ಕೂರ್ಗ್ ವೆದರ್ ಮಾತ್ರ ಸಾಕಾಗಿದೆ. ಇಲ್ಲಿ ಜಾಸ್ತಿ ನೋಡಿರೋ ಹಂಗೆ ಮಾರುತಿ 800 ಆಲ್ಟೋ ಯೂಸ್ ಮಾಡ್ತಾರೆ. ಯಾಕಂದರೆ ಪಿಕಪ್ ಜಾಸ್ತಿ ಇರುತ್ತೆ, ಚಿಕ್ಕದಾಗಿರುತ್ತೆ, ಇಲ್ಲಿ ಸ್ಟೇಷನಲ್ಲಿ ಪಾಸ್ ಆಗಿಬಿಡುತ್ತೆ ಅಂತ ಟ್ರಾಫಿಕ್ ಜಾಮಲ್ಲಿ. ರೋಡ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಘಾಟ್ ಸೆಕ್ಷನ್ ಇದು. ಓಕೆ ಗೈಸ್, 2 kilometers ಅಲ್ಲಿದೆ ಕೆಫೆ ಲೆಬ್ರಿಕಾ. ಅಲ್ಲಿಗೆ ಹೋಗಿ ಸಿಗುವ. ಸೊ ಹಾಸ್ಟೆಲ್ ಹತ್ರ ಬಂದಿದ್ದೀವಿ. ವಾಪಸ್ ನೈಟ್. ಇಲ್ಲಿ ನಮಗೊಬ್ಬ ಫ್ರೆಂಡ್ ಸಿಕ್ಬಿಡ, ಶಿಷ್ಯ. ಹೆವಿ ಆಟಾಡ್ತಾವನೆ. ಮರ ಇಲ್ಲಿ ಬಾಯಿಲಿ.
ಸೊ ಫೈನಲಿ ಕೂರ್ಗ್ ಹಾಸ್ಟೆಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀನಿ. ನೋಡಿ ವ್ಯೂ ಹೆಂಗಿದೆ, ಫುಲ್ಲು ಫಾಗು. ಇವಾಗ ಆಲ್ಮೋಸ್ಟ್ 6:15 ಈಗ ಟೈಮು. ಓಂಕಾರೇಶ್ವರ ಟೆಂಪಲ್ ಹೋಗ್ಬೇಕು. ನಮ್ಮ ರೈಡಿಗೆ ಹತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡುವ. ಸೆಕ್ಷನ್ ಮಾತ್ರ ಸಾಕಾಗಿದೆ. ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ, ಆಲ್ಮೋಸ್ಟ್ ಒಂದು 6:30 ಹಂಗೆ. ಫುಲ್ಲು ಫಾಗು ಹೆಂಗಿದೆ ನೋಡಿ, ಹಿಲ್ ಸ್ಟೇಷನ್ ಫುಲ್ ಫಾಗ್ ಕವರ್ ಆಗಿದೆ, ಸುತ್ತ ಗ್ರೀನರಿ ಥರ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಅರ್ಲಿ ಮಾರ್ನಿಂಗ್ ಅಷ್ಟೊಂದು ಟ್ರಾಫಿಕ್ಕು ಇಲ್ಲ. ಸೊ ಗೂಗಲಲ್ಲಿ ಚೆಕ್ ಮಾಡ್ತಿದ್ದೆ, ಕಾಸರಗೋಡಿಗೆ ರೋಡ್ಸು ಕೂಡ ಹಿಂಗೆ ಇದೆ. ಬಟ್ ಏನಂದರೆ ಘಾಟ್ ಸೆಕ್ಷನ್ ಇಲ್ಲ ಅಷ್ಟೊಂದು ಜಾಸ್ತಿ, ಪೂರ್ತಿ ಹಿಂಗೆ ಸ್ಟೇಟ್ ಹೈವೇ ಥರ ಇದೆ ಅಂತ ಹೇಳ್ತಿದ್ದಾರೆ. ಕ್ರೇಜಿಯಾಗಿದೆ ನೋಡಿ, ಫಾಗ್ ಎಲ್ಲ ಕಣ್ಣಲ್ಲಿ ನೋಡೋದಕ್ಕೂ ಮತ್ತು ವಿಡಿಯೋಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಓಕೆ, ಮ್ಯಾಕ್ಸಿಮಮ್ ಕವರ್ ಆಗ್ತಿದೆ. ನೋಡಿ ಹೆಂಗಿರ್ತಾರೆ ಘಾಟ್ ಸೆಕ್ಷನಲ್ಲಿ. ಇನ್ನು 7.1 ಕಿಲೋಮೀಟರ್ಸ್ ಇದೆ ಘಾಟ್ ಸೆಕ್ಷನ್ನು. ಅರ್ಲಿ ಮಾರ್ನಿಂಗ್ ಆಗಿರೋದಕ್ಕೆ ಫುಡ್ಡು ಇಲ್ಲ, ಕಾಫಿನೂ ಇಲ್ಲ ಎಲ್ಲೂ. ಅದಕ್ಕೆ ನಾನು ನಿಧಾನಕ್ಕೆ ಹೋಗ್ತಿದ್ದೀನಿ. ಹೆಂಗೆ ಅಂದರೆ ಬಾಡಿಗೆ ಕರೆಕ್ಟಾಗಿ ಫುಡ್ ಬಿದ್ದಿಲ್ಲ ಅಂದರೆ ಕೆಲಸ ಮಾಡಲ್ಲ. ಓಕೆ ಗೈಸ್, ತುಂಬಾ ಸ್ಟೀಪ್ ಕರ್ವ್ಸ್ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಓಂಕಾರೇಶ್ವರಿ ಟೆಂಪಲ್ಗೆ ಹೋಗ್ತಿದ್ದೀನಿ. ಆಲ್ಮೋಸ್ಟ್ 11 ಕಿಲೋಮೀಟರ್ಸ್ ಇದೆ ಹಾಸ್ಟ್ಲರ್ ಹತ್ರ ಇಂದ ಡಿಸ್ಟೆನ್ಸು. ಸೊ ಫುಲ್ಲು ಘಾಟ್ ಸೆಕ್ಷನ್ನು. ಓಂಕಾರೇಶ್ವರಿ ಟೆಂಪಲ್ ತುಂಬ ಚೆನ್ನಾಗಿದೆ ಅಂತ ನಾನು ಸ್ಟೇ ಆಗಿರೋ ಕಡೆ ಹಾಸ್ಟೆಲಲ್ಲಿ ಒಬ್ಬ ಫ್ರೆಂಡ್ ಗೌತಮ್ ಅಂತ ಪರಿಚಯ ಆದ. ಸೊ ಅವ್ನು ಸಜೆಸ್ಟ್ ಮಾಡ್ದ. ಅವನು ಆಲ್ರೆಡಿ ಎಲ್ಲ ಕೂರ್ಗ್ ಎಕ್ಸ್ಪ್ಲೋರ್ ಮಾಡಿದ್ದಾನೆ. ಸೊ ನಾನು ಆಲ್ರೆಡಿ ಕೂರ್ಗ್ ನೋಡಿದ್ದೀನಿ, ಓಂಕಾರೇಶ್ವರಿ ಟೆಂಪಲ್ ಒಂದು ನೋಡಿರಲಿಲ್ಲ. ಸೊ ಇವಾಗ ಆ ಟೆಂಪಲ್ ನೋಡಿಕೊಂಡು ಸೀದಾ ಕಾಸರಗೋಡಿಗೆ ಹೋಗೋಣ. ಓಕೆ ಗೈಸ್, ಟೆಂಪಲ್ ಹತ್ರ ಹೋಗಿ ನೋಡುವ ಹೆಂಗಿದೆ ಅಂತ. ಓಂಕಾರೇಶ್ವರ ಟೆಂಪಲ್ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೀನಿ. ಎಂಟ್ರೆನ್ಸಲ್ಲೇ ಆಂಜನೇಯ ಟೆಂಪಲ್ ಇದೆ, ಆ ವಿಡಿಯೋ ನಿಮ್ಗೆ ಹಾಕ್ತೀನಿ. ಇದು ಮೇನ್ ಟೆಂಪಲ್ ಎಂಟ್ರೆನ್ಸ್. ನೋಡ್ಬೋದು ಕಲ್ಯಾಣಿ ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಾ ಅಲ್ಲೋ ಇಲ್ಲ, ಸೊ ಇದೆ ಲಾಸ್ಟ್. ಘಾಟ್ ಸೆಕ್ಷನ್ನು ಕಾಸರಗೋಡು ಹೋಗ್ತಾ ಸಖತ್ ಸ್ಟೀಪ್ ಇದೆ. ಕರ್ವ್ಸ್ ಮಾತ್ರ, ವ್ಯೂನು ಅಷ್ಟೇ ಚೆನ್ನಾಗಿದೆ. ಒಂದು ಸೆಕೆಂಡ್ ಡಿಸ್ಟ್ರಾಕ್ಷನ್ ಆದರೆ ಹಳ್ಳಕ್ಕೆ ಹೋಗ್ಬಿಡುತ್ತೆ ಕಾರು. ಕ್ರೇಜಿ ಆಗಿದೆ.
ನೆಕ್ಸ್ಟು ಹೋಟೆಲ್ ಹುಡುಕ್ಬೇಕು. ಹೋಟೆಲ್ ಹತ್ರ ಒಂದು ಸ್ಟಾಪ್ ಹಾಕಿ ಕರೆಕ್ಟಾಗಿ ಏನಾದರೂ ಫುಡ್ ತಿನ್ಕೋಬೇಕು, ಆಮೇಲೆ ಹೊಡಿಬೇಕು. ಓಕೆ ಗೈಸ್, ಸಿಗುವ. ಸೊ ಫೈನಲಿ ಇದು ನಮ್ಮ ಸ್ಟೇ ಕಾಸರಗೋಡಲ್ಲಿ. ಸೊ ಇದು ಬಂದ್ಬಿಟ್ಟು ರಿವರ್ ಸೈಡಲ್ಲಿ ಬುಕ್ ಮಾಡಿರೋದು ಅಗೋಡ ಅಲ್ಲಿ. ಸೊ ಇಲ್ಲೇ ಪಾರ್ಕಿಂಗು, ಇಲ್ಲೇ ಸ್ಟೇ ವಿತ್ ಎ ಸಿ, ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ ವ್ಯೂ. ಗೊತ್ತಿಟ್ಟು ಸೊ ಫೈನಲಿ ಕಪಾಲಿ ಬೀಚಿಗೆ ಬಂದಿದ್ದಾಯಿತು. ತುಂಬ ಪ್ರೈವೇಟಾಗಿ ಆರಾಮಾಗಿದೆ ಬೀಚ್ ಇದು, ತುಂಬ ಕ್ರೌಡು ಇಲ್ಲ. ಓಕೆ, ಬೆಲ್ಕಲ್ ಫೋರ್ಟ್ಗೆ ಹೋಗೋಣ, ಬೆಲ್ಕಲ್ ಬೀಚ್ಗೆ ಹೋಗೋಣ, ನೋಡೋಣ ಹೆಂಗಿರುತ್ತೆ ಅಂತ. ಫೈನಲಿ ಬೆಲ್ಕಲ್ ಫೋರ್ಟ್ ಹತ್ರ ಬಂದಿದ್ದೀನಿ. ಬಂದಿದ ತಕ್ಷಣ 20 ರೂಪಾಯಿ ಟೋಕನ್ ಆಗ್ತಾ ಪಾರ್ಕಿಂಗಿಗೆ. ಸೊ ನೋಡ್ಬೋದು, ಇದೆ ಫೋರ್ಟ್ ಎಂಟ್ರೆನ್ಸು, ಪಾರ್ಕಿಂಗ್ ಇದೆ. ಓಕೆ, ಫೋರ್ಟ್ ಹತ್ರ ಹೋಗ್ಬಿಟ್ಟು ಹೆಂಗಿದೆ ಅಂತ ನೋಡೋಣ. ಸೊ ಇದೆ ಬೆಲ್ಕಲ್ ಫೋರ್ಟ್ ಎಂಟ್ರೆನ್ಸ್. ಸೊ ಇದೆ ಬೆಲ್ಕಲ್ ಫೋರ್ಟ್. ತುಂಬ ಬಿಸಿಲಿದೆ ಇವತ್ತು. ಆನ್ಲೈನಲ್ಲೇ ಟಿಕೆಟ್ ತೊಗೊಬೋದು. ಕಿತ್ತೋದವರು ವಾಪಸ್ ಅಷ್ಟು ದೂರ ಹೋದ್ಮೇಲೆ ಕ್ಯಾಶಲ್ಲಿ ವರ್ಕ್ ಆಗಲ್ಲ ಅಂದ್ಬಿಟ್ಟು ಆನ್ಲೈನಲ್ಲಿ ಪೇ ಮಾಡಿಸ್ಕೊಂಡ್ರು. ಕೆಲಸ ಮಾಡೋಕ್ಕೆ ಮೈ ಬರೋ ನನ್ನ ಮಕ್ಕಳಿಗೆ ಆನ್ಲೈನಲ್ಲಿ ಆಗೋಂಗಿದ್ರೆ ಅವ್ರಿಗೆ ಎಂತ ಕೆಲಸ ಕೊಡಬೇಕು. ಎಲ್ಲ ಶಿಪ್ಪು ಪಾರ್ಕಿಂಗ್ ಮಾಡಿಬಿಟ್ಟವ್ರೆ ತಗೊಬಂದು. ಅಲ್ಲೊಂದು ಬ್ಯಾಚು 5:30ಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಎಷ್ಟು ಶಿಪ್ಸ್ ನಿಂತಿದ್ದಾರೆ, ಫುಲ್ಲು ಬೋರ್ಡಿಂಗ್ ಹೋಗೋವ್ರೆ. ಸೊ ಹೋಗೋಣ. ಆಯಿತು, ಸೀದಾ ಇವಾಗ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಅಲ್ಲಿಂದ ಸ್ಟೇ ಹೋಗುವ. ರೆಸ್ಟ್ಲಿ ಏನಾಗ ರೆಡಿ ಮಾಡ್ಕೊತವ್ರಿ. ಸ್ಟೇಯಲ್ಲಿ ಬಂದು ಮ್ಯಾಗಿ ಮಾಡಿಕೊಂಡೆ, ಕಾಫಿನೂ ಮಾಡಿಕೊಂಡೆ. ಯಾಕಂದರೆ ಆಚೆ ಕಡೆದು ಟೇಸ್ಟ್ ಅಷ್ಟು ಸೆಟ್ ಆಗಿಲ್ಲ.